ನಾವು ಅಪ್ಲೈನ ಮಾಡಿದ್ರೆ ನಾವು ಅಲ್ಲಿ ಸೆಲೆಕ್ಟ್ ಆಗ್ಬೋದು ಅಂತ ಹೇಳಿ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಹಾಗಿದ್ರೆ ಈ ವಿಡಿಯೋದಲ್ಲಿ ಕೆಟಗರಿ ವೈಸ್ ಹಾಗೆಯೇ ಡಿವಿಷನ್ ವೈಸ್ ಎಲ್ಲೆಲ್ಲಿ ಲೋವೆಸ್ಟ್ ಕಟ್ ಆಫ್ ನೀವು ಯಾವ ಒಂದು ಕೆಟಗರಿಗೆ ಸೇರಿದಿರಾ ಹಾಗೆಯೇ ಯಾವ ಒಂದು ಡಿವಿಷನ್ಗೆ ನೀವು ಅಪ್ಲೈ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆಯೇ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಾನು ಏನು ಹೇಳ್ತಾ ಇದ್ದೀನಿ ಅದನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಯಾಕೆಂದರೆ ನೀವು ಅಪ್ಲೈ ಮಾಡುವಾಗ ನಿಮಗೆ ಅಲ್ಲಿ ಫ್ರೆಂಡ್ಸ್ ಜನರಲ್ ಇದ್ದವ್ರಿಗೆ 95% ಇದು ಲೋವೆಸ್ಟ್ ಕಟ್ ಆಫ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ OBC ಇದ್ದವ್ರಿಗೆ 89% ಲೋವೆಸ್ಟ್ ಕಟ್ ಆಫ್ ಇದೆ, ಆದರೆ ಅದು 91 ತನಕ ಕೂಡ ಹೋಗ್ಬೋದು. ಹಾಗೆಯೇ SC ST ಅವ್ರಿಗೆ 93% ಅವ್ರದ್ದು ಲೋವೆಸ್ಟ್ ಕಟ್ ಆಫ್ ನಿಂತಿದೆ. ಹಾಗೆಯೇ PWD ಅವ್ರಿಗೆ 88% ಅವ್ರದ್ದು ಕಟ್ ಆಫ್ ನಿಂತಿದೆ ಫ್ರೆಂಡ್ಸ್. ಹಾಗಾಗಿ ಜನರಲ್ ಅವ್ರಿಗೆ ಹಾಗಾಗಿ OBC ಅವ್ರಿಗೆ ಮತ್ತು PWD ಅವ್ರಿಗೆ ಅಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಅಲ್ಲಿ 89 ಇದ್ದರೆ ಇಲ್ಲಿ 88% ಇದೆ. ಸೊ ನೋಡಿಕೊಂಡು ನಿಮ್ಮ ಒಂದು ಕೆಟಗರಿ ಯಾವ್ದು ಸೇರಿದೆ ಹಾಗೆಯೇ ಯಾವ ಡಿವಿಷನ್ನಲ್ಲಿ ಕಡಿಮೆ ಕಟ್ ಆಫ್ ಇದೆ ಅದನ್ನ ನೋಡಿಕೊಂಡು ಅಪ್ಲೈನ ಮಾಡೋದು. ಕಾಸ್ಟ್ ವೈಸ್ ಆಯಿತು ಫ್ರೆಂಡ್ಸ್, ಲೋವೆಸ್ಟ್ ಎಲ್ಲಿ ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳಿ. ಹಾಗಿದ್ರೆ ಡಿವಿಷನ್ ವೈಸ್ ಎಲ್ಲಿ ನಿಲ್ಲುತ್ತೆ ಅಂತ ಲೋವೆಸ್ಟ್ ಕಟ್ ಆಫ್ ಎಷ್ಟು ನಿಂತಿದೆ ಅಂತ ಅಂದರೆ 99% ನಿಂತಿದೆ. ಹಾಗೆಯೇ ಬ್ಯಾಂಗ್ಳೂರಿಗೆ 94 to 99% ತನಕ ನಿಲ್ಲುತ್ತೆ. ಇದು ಲೋವೆಸ್ಟ್ ಕಟ್ ಆಫ್ ಹೇಳ್ತಾ ಇದ್ದೀನಿ ನಾನು. ಅದಾದ ನಂತರ ಬೀದರ್ಗೆ 97% ಮತ್ತು ಚಾಮರಾಜನಗರ್ಗೆ 96% ಮತ್ತು ಚಿಕ್ಕಬಳ್ಳಾಪುರ 90%, ಹಾಗೆಯೇ ಚಿಕ್ಕಮಗಳೂರು 98%, ದಾವಣಗೆರೆ ಬಂದ್ಬಿಟ್ಟು 96% ಮತ್ತು ಧಾರವಾಡ ಬಂದ್ಬಿಟ್ಟು 94 to 98% ನಿಂತಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರೆಲ್ಲ ಧಾರವಾಡದವ್ರು ಇದ್ದೀರಾ ಸೊ ನೀವೆಲ್ಲ ಅಪ್ಲೈ ಮಾಡ್ಬೋದು. ಆದರೆ ನಿಮ್ಮ ಒಂದು 10th ನೀವು 90 ಮೇಲೇ ಪರ್ಸೆಂಟೇಜ್ ತಗೊಂಡಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ದಕ್ಷಿಣ ಕನ್ನಡ ಬಂದ್ಬಿಟ್ಟು 97% ಇದೆ, 92 94%, ಹಾಸನ್ 97%, ಕಲಬುರ್ಗಿ 97 to 98%, ಕೊಡಗು 96%, ಕೋಲಾರ 95%, ಕೊಪ್ಪಳ 97%, ಮೈಸೂರು 95%, ರಾಯಚೂರು 91%, ಹಾಗೆಯೇ ರಾಮನಗರ 89%, ಶಿವಮೊಗ್ಗ 92%, ತುಮಕೂರು 93%, ಉಡುಪಿ 97 to 99% ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ವಿಜಯಪುರ 92%, ಯಾದಗಿರಿ 93%, ವಿಜಯನಗರ 98%. ಇದು ಕಡಿಮೆ ಕಟ್ ಆಫ್ ನಿಲ್ಲುವಂಥ ಒಂದು ಡಿವಿಷನ್ಗಳಾಗಿವೆ. ಸೊ ಇದು ಕಡಿಮೆ ಕಟ್ ಆಫ್ ನಿಲ್ಲುವಂತಹ ಡಿವಿಷನ್ ಆಗಿದೆ ಫ್ರೆಂಡ್ಸ್. ಸೊ ನೀವು ಎಷ್ಟು ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ? 28,740 ಪೋಸ್ಟ್ಗಳನ್ನು GDS ಪೋಸ್ಟ್ ಆಫೀಸ್ ವೇಕೆನ್ಸಿಯನ್ನು ಈಗಾಗಲೇ ಅವರು ಬಿಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಿದ್ರೆ ನೀವು ಆ ಪೋಸ್ಟ್ಗಳನ್ನು ನೋಡ್ಕೊಳ್ಳಿ. ಹಾಗೆಯೇ ನೀವು ಯಾವ ಒಂದು ಡಿವಿಷನ್ಗೆ ಸೇರಿದ್ರಾ, ಹಾಗೆಯೇ ನಿಮ್ಮ ಕೆಟಗರಿ ಯಾವುದು, ಸೊ ಇದ್ರ ಮೇಲೆ ಎಲ್ಲ ನೋಡಿಕೊಂಡು ಹಾಗೆಯೇ ನಿಮ್ಮ 10th ನೀವು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ನೀವು ಎಷ್ಟು ಪರ್ಸೆಂಟೇಜನ್ನು ಹೊಂದಿದ್ದೀರಾ ಸೊ ಇದನ್ನು ಕೂಡ ನೋಡಿಕೊಂಡು ನಿಮಗೆ ಯಾವ ಒಂದು ಡಿವಿಷನ್ ಅಲ್ಲೇ ನಿಯರ್ ಆಗುತ್ತೆ ಅಥವಾ ನೀವು ಯಾವ ಒಂದು ಡಿವಿಷನ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ಆ ಒಂದು ಡಿವಿಷನ್ಗೆ ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಸೊ ನಾನು ನಿನ್ನೆ ಹೇಳಿರೋ ಹಾಗೆ ನೋಡಿ, ಧಾರವಾಡ ಕೂಡ ನಿಮಗೆ ಕಡಿಮೆ ಕಟ್ ಆಫ್ ನಿಂತಿದೆ, ಹಾಗೆಯೇ ತುಮಕೂರು ಕೂಡ ಕಡಿಮೆ ಕಟ್ ಆಫ್ ನಿಂತಿದೆ. ಸೊ ಹಾಗಾಗಿ ನೀವು ಬೆಸ್ಟ್ ಹಾಕೋದು ಅಂತ ಅಂದರೆ ದಾವಣಗೆರೆ ಹಾಕ್ಬೋದು, ಹಾಗೆಯೇ ಧಾರವಾಡವನ್ನು ಅಪ್ಲೈ ಮಾಡಿ, ಮತ್ತು ಕೋಲಾರವನ್ನು ಅಪ್ಲೈ ಮಾಡಿ, ಸೊ ರಾಯಚೂರು ಅಪ್ಲೈ ಮಾಡ್ಬೋದು, ಹಾಗೆಯೇ ಶಿವಮೊಗ್ಗ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್, ಮತ್ತು ತುಮಕೂರು ಅಪ್ಲೈ ಮಾಡ್ಬೋದು. ಯಾಕಂದರೆ ಇಲ್ಲಿ 92 93 94 ಈ ರೀತಿಯಾಗಿ ಕಟ್ ಆಫ್ ನಿಂತಿರೋದ್ರಿಂದ ನಿಮ್ಮ ಪರ್ಸೆಂಟೇಜ್ ಏನಾದರೂ ನೀವು 95ನ ಹೊಂದಿದ್ದೀರಾ ಅಥವಾ 90 ಹೊಂದಿದ್ದೀರಾ ಅಂತ ಅಂದರೂ ಇಲ್ಲಿ ನೀವು ಸೆಲೆಕ್ಷನ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅವರ ಮೆರಿಟ್ ಲಿಸ್ಟ್ನಲ್ಲಿ ನೀವು ಆಗ್ಬೋದು ಫ್ರೆಂಡ್ಸ್. ಕೊಡೋದು ಅವರು 88 99 100 ಈ ರೀತಿಯಾಗಿ 10th ಯಾರು ಒಂದು ಪರ್ಸೆಂಟೇಜನ್ನು ತೆಗೆದುಕೊಂಡಿರ್ತಾರೆ ಸೊ ಅವ್ರಿಗೆ ಅವರು ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾರೆ. ಹಾಗಾಗಿ ನಿಮ್ಮ ಒಂದು ಪರ್ಸೆಂಟೇಜನ್ನು ನೋಡಿಕೊಂಡು ಹಾಗೆಯೇ ಡಿವಿಷನನ್ನು ನೋಡಿಕೊಂಡು ಹಾಗೆಯೇ ನೀವು ಯಾವ ಒಂದು ಕಾಸ್ಟ್ಗೆ ಸೇರಿದ್ರಾ ಸೊ ಇದನ್ನು ಕೂಡ ನೋಡಿಕೊಂಡು ಪ್ಲೀಸ್ ಫ್ರೆಂಡ್ಸ್ ಅಪ್ಲೈಯನ್ನು ಮಾಡಿ. ಇದರಿಂದ ನೀವು ಸೆಲೆಕ್ಷನ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಇದಾಗಿತ್ತು ಇವತ್ತಿಂದು ಎಲ್ಲಿ ಕಡಿಮೆ ಕಟ್ ಆಫ್ ಲೋವೆಸ್ಟ್ ಕಟ್ ಆಫ್ ಎಲ್ಲಿ ನಿಲ್ಲುತ್ತೆ ಅಂತ ಹೇಳಿ.
ಹಾಗಿದ್ರೆ ನಿಮ್ಗೆಲ್ಲರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋಗೆ ತಕ್ಕಂತೆ ಏನಾದರೂ ನಿಮಗೆ ಪ್ರಶ್ನೆ ಕೇಳಿ ನಾನು ಉತ್ತರದಲ್ಲಿ ತಿಳಿಸಿ ನೀವು ಯಾವ ಒಂದು ಡಿವಿಷನ್ಗೆ ಹಾಕ್ತಾ ಇದ್ದೀರಾ, ಹಾಗೆಯೇ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ. ಮತ್ತೆ GDS ನಲ್ಲಿ ಯಾವುದಾದ್ರೂ ಒಂದು ವಿಷಯನ ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ಬಾಯ್.